ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕುಮಟಾ ತಾಲೂಕಿನ ಹಳ್ಕಾರ್ ಕ್ರಾಸ್ನಲ್ಲಿರುವ ಗಣೇಶ್ ನಗರ ಬಸ್ ತಂಗುದಾಣದಲ್ಲಿ ಶ್ರಮದಾನ ಮಾಡಿ ಸ್ವಚ್ಛ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗಣೇಶ್ ನಗರ ಬಸ್ ತಂಗುದಾಣ ಶಂಭು ಭಟ್ಟರು ಕೊಡುಗೆಯಾಗಿ ನೀಡಿದ್ದು, ಇದು ದಿನ ಕಳೆದಂತೆ ಕುಡುಕರ ತಾಣವಾಗಿರುವ ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆಗ್ನೆಲ್ ರೋಡ್ರಿಗೀಸ್, ಕುಮಟಾ ಪೊಲೀಸ್ ಠಾಣೆಯ ಬೀಟ್ ಪೊಲೀಸರು ಈ ಬಗ್ಗೆ ಗಮನ ಹರಿಸುವಂತೆ ಕೇಳಿಕೊಂಡರು. ಇದು ಗಣೇಶ್ ನಗರ ಕಾಲೋನಿ ಬರ್ತದೆ. ಗಣೇಶ್ ನಗರ ಇಲ್ಲಿ ಏನಾಗಿದೆ ಕೇಳಿದ್ರೆ ಇಲ್ಲಿ ರಾತ್ರಿಗೆ ಇಲ್ಲಿ ಅಕ್ರಮ ಚಟುವಟಿಕೆ ನಡೀತದೆ. ಅಂದ್ರೆ ಬಿಯರ್ ಬಾಟ್ಲಿ ತಗೊಂಡು ಹೊತ್ತಪ್ಪೋದು ಮತ್ತು ಹೆಣ್ಮಕ್ಳು ತಂದೆಲ್ಲ ಸುಮಾರಷ್ಟು ಇದು ನಾಟಕಗಳು ಏನು ನಡೀತದೆ ಅಂತ ನಮ್ಮ ಸಾರ್ವಜನಿಕ ಒಂದು ಕಂಪ್ಲೇಂಟ್ ಬಂತು. ಇಲ್ಲಿ ಬೀಟ್ ಪೊಲೀಸರು ಏನು ಮಾಡ್ತಿದ್ರು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಬೀಟ್ ಪೊಲೀಸರು ಈ ಸೂಕ್ತ ಕ್ರಮ ತಗೊಳ್ಬೇಕು, ನೈಟಲ್ಲಿ ರೌಂಡ್ಸ್ ಹೊಡಿಬೇಕು. ಇಲ್ಲಿ ಯಾವುದೂ ಆಗ್ತಾ ಇಲ್ಲ. ಇಲ್ಲಿ ಸುಮಾರಷ್ಟು ಇದೇ ನಮ್ಮನೆ ಆಗ್ತಾ ಇದೆ. ಕೂಡಲೇ ನಾನು ನಮ್ಮ ಕುಮಟಾ ಪೊಲೀಸ್ ಠಾಣೆ ಒಂದು ಮನವಿ ಮಾಡ್ತೇನೆ, ನೀವು ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು. ಯಾಕಂದ್ರೆ ಇಲ್ಲಿ ಇದೇ ರೀತಿ ಬಿಟ್ಟರೆ ಇಲ್ಲಿ ಮತ್ತೆ ಆ ಕಡೆಗೆಲ್ಲ ಇದು ಬೆಟ್ಟ ಇದೆ, ಇಲ್ಲಿ ಮತ್ತೆ ಇಲ್ಲಿ ಸುಮಾರಷ್ಟು ಮನೆಗಳಿವೆ, ಏನೂ ಆಗ್ಬೋದು ಇಲ್ಲಿ. ಹಾಗಾಗಿ ಕೂಡಲೇ ಒಂದು ಕ್ರಮ ತಗೊಳ್ಬೇಕಂದ್ರೆ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೀನಿ. ನಾಳೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ಇದಕ್ಕೆ ಹೊಣೆ ಯಾರು? ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ವಿಲೇಜ್ ಫಾರೆಸ್ಟ್ ಖಾತೆಯವರಿಗೆ ಹಳ್ಕಾರ್ ಗಣೇಶ್ ನಗರ ಗ್ರಾಮದ ಜನತೆಯ ಆಕ್ಷೇಪಣೆ ಏನು ಅಂತಂದರೆ, ಇಲ್ಲಿ ರಾತ್ರಿಗೆ ಅವ್ಯವಹಾರ ನಡೀತಾ ಇದೆ. ಬೀರ್ ಕುಡಿಯೋದು, ಯಾರ್ಯಾರಿಗೂ ಹೆಣ್ಮಕ್ಳಿಗೆ ತಂದು ಇಲ್ಲಿ ಕುಳಿಸ್ಕೊಳ್ಳೋದು, ಭಾಳ ಆಗಬಾರ್ದು ಕೆಲಸ ಮಾಡಬಾರ್ದು ಕೆಲಸ ಎಲ್ಲ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ತಿರುಗಾಡ್ತಾರೆ. ಇಲ್ಲಿ ಭಾಳ ಊರಿನ ನಾಗರಿಕರು ಒಳ್ಳೆ ಮಾನವಂತ ನಾಗರಿಕರು ಭಾಳ ಮಂದಿ ಇಲ್ಲಿ ನೆಲೆಸೋದ್ರಿಂದ ನಮಗೆ ನೋಡಲಿಕ್ಕೆ ನಮಗೆ ಮುಜುಗರ ಆಗ್ತದೆ. ಮತ್ತು ಇದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ಊರಿನ ಗ್ರಾಮಸ್ಥರಾಗಲಿ ಇದರ ಬಗ್ಗೆ ಕುಲಂಕುಷವಾಗಿ ಪರೀಕ್ಷೆ ಮಾಡಿ ಸೂಕ್ತ ನ್ಯಾಯ ದೊರಕಿಕೊಡಬೇಕು. ಇಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೆದಿದ್ರಂತ ಇಲ್ಲಿ ನೋಡ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ದುರ್ಗಾನಂದ್ ನಾಯ್ಕ್, ಪಾಂಡು ನಾಯ್ಕ್, ಏಕನಾಥ್ ನಾಯ್ಕ್, ತ್ಯಾಗಿರಾಜ್ ಮುಕ್ರಿ, ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಹಾಗೂ ನಿವೃತ್ತ ಸರ್ಕಾರಿ ಅಧಿಕಾರಿ ನಾಗೇಶ್ ಹುಲಸ್ವಾರ್ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.